guys, welcome and welcome back to my YouTube channel, ರಾಧಾಕೃಷ್ಣ ಯೂಟ್ಯೂಬ್ ಚಾನಲ್. ಇವತ್ತೇನೆಂದರೆ ನಾವೆಲ್ಲರೂ ಪಂಢರಪುರಕ್ಕೆ ಟ್ರಿಪ್ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರಿಗೆ. ಸೊ ಬನ್ನಿ ಹೇಗೆ ಇರುತ್ತೆ ಏನು ಅಂತೆಲ್ಲ ನೋಡೋಣ ಪಂಢರಪುರದಲ್ಲಿ. ಐ ಆಮ್ ಸೊ ಎಕ್ಸೈಟೆಡ್. ಬನ್ನಿ. ಸೊ ಈಗ ನಾವು ಪಂಢರಪುರ್ಗೆ ಹೋಗೋದು ಟ್ರೈನ ಬುಕ್ ಮಾಡಿದ್ವಿ. ರಿಸರ್ವು ಯಶವಂತಪುರಕ್ಕೆ ಬಂದಿತ್ತು PVR ಅಂತ. ನಾವು 3 AC ಕೋಚ್ ಸ್ಲೀಪಿಂಗ್ ಕೋಚ್ನ ಬುಕ್ ಮಾಡಿದ್ವಿ. ಸೊ ಇಲ್ಲೇ ನಮಗೆ B5 ಬಂದಿತ್ತು. ಎಲ್ಲರದ್ದು ಒಂದೇ ಸೀಟೇ ಬಂದಿತ್ತು. ನಾವು ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಸೊ ಬನ್ನಿ ಹೋಗೋಣ, ಒಳಗಡೆ ಏನೇನಿರುತ್ತೆ ಅಂತೆಲ್ಲ ನೋಡ್ಕೊಬರೋಣ. ಬನ್ನಿ ನೋಡೋಣ. ನಮ್ಮ ಅಪ್ಪ ನಮ್ಮವರೆಲ್ಲರೂ ಕುತ್ಕೊಬಿಟ್ಟಿದ್ರು ಅವಾಗೆ. ಸೊ ಬನ್ನಿ, ನಮ್ಮ ಹಾಯ್ ಮಾಡ್ತಿದ್ರು ಎಲ್ಲರೂ. ಫುಲ್ ಕುತ್ಕೊಬಿಟ್ಟಾರೆ, ಫುಲ್ ಎಲ್ಲರೂ ಹ್ಯಾಪಿ ಆಗಿಬಿಟ್ಟವ್ರೆ. ಸೊ ನಾವು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಸೊ ನನಗಿಷ್ಟ ಆಗಿತ್ತು ಜ್ಯೂಸ್ ಕುಡಿಬೇಕು ಅಂತ ಇವಾಗ. ಸೊ ಹಾಗೆ ಬಂದಿದ್ವಿ ನಾವು ಜ್ಯೂಸ್ ಕುಡಿಯೋದಕ್ಕೆ. ಸೊ ಎಲ್ಲರೂ ಕುಡ್ಕೊಂಡು ನನಗೆ ಇದು ತುಂಬ ಇಷ್ಟ ಅಂತ ಬಂದಿದ್ವಿ. ಸೊ ಹಂಗೆ ಒಳಗಡೆ ಹೋಗಿ ಕುತ್ಕೊಂಡಿದ್ವಿ. ಕುತ್ಕೊಂಡು ತಿಂದ್ಕೊಂಡು ಕುತ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿತ್ತು, ಜರ್ನಿ ಎಲ್ಲ ಚೆನ್ನಾಗಿತ್ತು. ನೀಟ್ನೆಸ್ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ರು. ಎಲ್ಲ ಚೆನ್ನಾಗಿತ್ತು. ಎಲ್ಲರಿಗೂ ಮಲ್ಕೊಳೋದಕ್ಕೆಲ್ಲ ಕಂಫರ್ಟೇಬಲ್ ಆಗಿತ್ತು. ಚೆನ್ನಾಗಿತ್ತು. ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿತ್ತು. ಸೊ ಹಂಗೆಲ್ಲರೂ ವೀಡಿಯೋ ಫೋಟೋಸ್ ತಗೊತಿದ್ವಿ. ಸೊ ಇದು ತಗೊಂಡಿದ್ರು ಟೀ ತೊಗೊಬರಕ್ಕೆ ಹೋಗಿ ನಾವು ಅಮ್ಮನಿಗೆ ಹಂಗೆ ಈ ಬನ್ ಬಂದಿದ್ರು. ಹೆಂಗಿದ್ದ ಟೇಸ್ಟು ಗೊತ್ತಿರಲಿಲ್ಲ, ತಿಂದಿದ್ದ ಚೆನ್ನಾಗಿತ್ತು ಒಂದು ಸ್ವಲ್ಪ. ಸೊ ಹಂಗೆ ತಿಂದ್ಕೊಂಡು ಹೋಗ್ತಿದ್ವಿ. ಚೆನ್ನಾಗಿತ್ತು. ಇದು ಒಂದು 15 or 20 rupees ಏನೋ ಅಷ್ಟೇ. ಈ ಥರ ಒಂದು 2 ತಿಂದುಬಿಟ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ. ಸೊ ಎಲ್ಲರೂ ತಿಂದ್ಕೊಂಡು ಇದು ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಫಸ್ಟ್ ಶೋ ಅಂತ. ಲೆಟ್ಸ್ ಸಿ. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ. ಮಗ ತಳ್ಕೊಂಡು ಎಲ್ಲ ರೆಡಿ ಆಗಕ್ಕೆ ಹೋಗ್ತಿದ್ದೆ. ಇನ್ನೇನು 7:15 ಆಗಿತ್ತು ಟೈಮು. ಸೊ ಟ್ರೈನ್ ಎಷ್ಟು ಉದ್ದಕ್ಕ ಇದೆಯೋ. ಸೊ ನೋಡಿ, ಈಚೆಗಡೆ ಎಲ್ಲ ನಡೆಸ್ತಾ ಇದ್ದೀವಿ. ಇದು ಮಿರಾಜಿ ಹತ್ರ ಇದ್ವು ಅನಿಸುತ್ತೆ. ಇದು ಸ್ಟೇಷನ್, ಮಿರಾಜಿ ಸ್ಟೇಷನ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಯಾರೂ ಇಲ್ಲ. ಬೆಳಗ್ಗೆ 7:14 ಆಗಿತ್ತು. ನಾವು ಎಲ್ಲ ಫೋಟೋಸ್ ತೊಗೊತಿದ್ವಿ. ನಮ್ಮ ಊಟ ತಗೊಬಂದರು. ಮೀನ್ಸ್ ಟ್ರೈನಿಗೆ ಬಂದಿದ್ರಲ್ವ, ಅವ್ರ ಹತ್ರ ಇಸ್ಕೊಂಡು ಒಂದು 250 rupees ಸ್ಟೇಷನ್ ಹತ್ರ ಇಳಿದು ಆಟೋಗೆ ಬಂದ್ವಿ. 20 ರೂಪಾಯಿ 1 ಪರ್ಸನ್ಗೆ ಚಾರ್ಜ್ ಮಾಡಿದ್ರು. ನಾವು ಡೈರೆಕ್ಟಾಗಿ ಗಜಾನನ್ ಮಠ್ ಎಂಬ ಒಂದು ಲಾಡ್ಜಿಗೆ ಬಂದುಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಊಟ ಮಾಡ್ಕೊಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ ಎಲ್ಲರೂ ದರ್ಶನಕ್ಕೆ ಅಂತ. ಇವತ್ತು ಶುಕ್ರವಾರ ರಶ್ ಇರಲ್ಲ ಅಂತ ಹೋಗ್ತಾ ಇದ್ದೀವಿ. ನಾಳೆ ಶನಿವಾರ ಆದರೆ ರಶ್ ಇರುತ್ತೆ ಅಂತ ಇವತ್ತು ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಹಾಗೂ ತುಂಬ ಚೆನ್ನಾಗಿದೆ. ಜಸ್ಟ್ 8 cots ಬೆಡ್ಗೆ ನಮಗೆ 950 ಚಾರ್ಜ್ ಆಯಿತು ಅಷ್ಟೇ. ಸೊ ಫುಲ್ ಚೆನ್ನಾಗಿತ್ತು. ಅಲ್ಲೆಲ್ಲ ಅವೈಲೇಬಲ್ ಎಲ್ಲ ಚೆನ್ನಾಗಿತ್ತು. ಸೊ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ವಾಪಸ್ ಬಂದುಬಿಟ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಬಟ್ 3 o'clock ಹೋಗಿರೋರು 7:30ಗೆ ಮನೆಗೆ ವಾಪಸ್ ಬಂದ್ವಿ. ಸೊ ಮತ್ತೆ ನೆಕ್ಸ್ಟ್ ಡೇ ರೆಡಿಯಾಗಿ
ನಾವು ಇನ್ನು ಸ್ವಲ್ಪ ಪ್ಲೇಸಸ್ನ ಕವರ್ ಮಾಡೋಣ ಅಂತ ರೆಡಿ ಆಗ್ತಿದ್ವಿ. ಸೊ ಹಾಗೆ ಹೊರಡ್ತಿದ್ವಿ. ನಾವಿರೋ ಹತ್ರನೇ ಕ್ಯಾಂಟೀನಲ್ಲೆಲ್ಲ ಊಟ ಮಾಡಿಕೊಂಡು ಹೊರಡ್ತಿದ್ವಿ ನಾವು. ಸೊ ಎಲ್ಲ ತುಂಬ ಚೆನ್ನಾಗಿತ್ತು, ದರ್ಶನ ಕೂಡ ಚೆನ್ನಾಗಿತ್ತು, ಎಲ್ಲ ಆಯಿತು. ಸುತ್ತ ಎಲ್ಲ ಪ್ಲೇಸಸ್ ನೋಡ್ತಿದ್ವಿ. ಹಾಗೆ ತುಂಬ ಚೆನ್ನಾಗಿತ್ತು, ತುಂಬ ಕ್ಲೀನ್ನೆಸ್ಸಾಗಿ ಇಟ್ಕೊಂಡವ್ರೆ ಇದನ್ನ ರೆಸ್ಟೋರೆಂಟ್ನ. ತುಂಬ ಇಷ್ಟ ಆಯಿತು ನಮಗೆ, ತುಂಬ ಇಷ್ಟ ಆಯ್ತು. ಆ್ಯಂಡ್ ಇಲ್ಲೇ ಸ್ವಲ್ಪ ದೇವಸ್ಥಾನಗಳಿದ್ದಾವೆ. ಸೊ ಬನ್ನಿ ನೋಡೋಣ. ಅಲ್ಲಿ ಒಂದು ದೇವಸ್ಥಾನ ಇದೆ, ಬರುವಾಗ ನಾವು ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲೆಲ್ಲ ಭಜನೆ ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿ ಗೋಲ್ ಗುಂಬಸ್ ಆದರೆ ಡೈಲಿ ಇಷ್ಟ ಆಯ್ತು. ಆರಾಮಾಗಿ ಬರ್ಬೋದು, ಆರಾಮಾಗಿ ದರ್ಶನ ಮಾಡ್ಕೋಬೋದು. ನಾವು ನೆಕ್ಸ್ಟ್ ದೇವಸ್ಥಾನನ ವಿಸಿಟ್ ಮಾಡೋಣ ಅಂತ ಬಂದ್ವಿ. ಸೊ ಅಲ್ಲೇ ಸೈಡ್ಸಲ್ಲೆಲ್ಲ ನೋಡ್ಕೋಬೇಕು, ಎಲ್ಲ ವೆದರ್ ಚೆನ್ನಾಗಿ, ನಾವಿರೋ ಹತ್ರನೇ ಒಂದು ಸ್ವಲ್ಪ ದೇವಸ್ಥಾನ ಚೆನ್ನಾಗಿತ್ತು, ಎಲ್ಲನೆಲ್ಲ ನೋಡಿಕೊಂಡು ಸೊ ದರ್ಶನ ಮಾಡ್ಕೊಂಡು ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು. ಸೊ ಅದು ಇಲ್ಲ ಅಲೋ ಮಾಡಲ್ಲ ಅನ್ಸುತ್ತೆ. ಸೊ ಆ ಕಡೆಯಿಂದ ಹೋಗೋಕ್ಕೆ. ಸೊ ಬನ್ನಿ ನೋಡೋಣ, ಅಲೋ ಮಾಡಿದರೆ ನೋಡಿಸ್ತೀವಿ. ಅಲೋ ಮಾಡಿಲ್ಲ ಅನ್ಸುತ್ತೆ. ಸೊ ಅಲ್ಲಿ ಒಳಗಡೆ ಅಲೋ ಮಾಡಿಲ್ಲ. ಸೊ ನಾವಂತೂ ಡೈರೆಕ್ಟು ಪ್ರಸಾದ ಏನಾದರೂ ತೊಗೊಳೋಣ ಅಂತೆಲ್ಲ ಬಂದ್ವಿ. ಆ್ಯಂಡ್ ಅಲ್ಲಿ ಚಂದ್ರಭಾಗ ರಿವರ್ ಇದೆ. ಸೊ ಆ ಕಡೆ ಒಂದು ಸ್ವಲ್ಪ ಇಸ್ಕಾನ್ ಟೆಂಪಲ್ ಅಂತಿದೆ ಮಹಾರಾಷ್ಟ್ರದಲ್ಲಿ, ತುಂಬ ಚೆನ್ನಾಗಿದೆ. ಅದು ಸೇಮ್ ಇಸ್ಕಾನ್ ಟೆಂಪಲಲ್ಲಿ ಹೆಂಗಿದ್ದು ಇದು ಹಂಗೆ ಇದೆ, ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ವಿಸಿಟ್ ಮಾಡಿದ್ವಿ. ಇಲ್ಲೆಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡು ಎಲ್ಲ ರೆಡಿಯಾಗಿದ್ವಿ. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ರೆಡಿ ಆದ್ವಿ. ಸೊ ಇಲ್ಲಿ ವಾಯ್ಸು ನಾವು ಹಂಗೆ ಹೇಳೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ. ಸೊ ಸಾರಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ. ಸೊ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದು ಚಂದ್ರಭಾಗ ರಿವರ್. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ರಿವರ್ ನೋಡೋದಕ್ಕೆ ಎಷ್ಟು ದೂರ ಇದೆಯಂದರೆ ಒಳಗಡೆ ಮುಳುಗೋಗಿದೆ. ಇವಾಗ ಟ್ರೈನಲ್ಲಿ ಹೋಗೋಕ್ಕೆಲ್ಲ ಅಬ್ಸರ್ವ್ ಮಾಡಿದ್ವಿ. ಜಸ್ಟ್ ಚೆನ್ನಾಗಿದೆ ರಿವರ್ ಅಂತೆಲ್ಲ, ಆ ಕಡೆ ಎಲ್ಲ ಮುಳುಗೋಗಿದ್ದಾವೆ. ಚೆನ್ನಾಗಿದೆ ಈ ಟೈಮಲ್ಲಿ ನೋಡೋದಕ್ಕೆ. ಯಾರು ಬರೋದಿದೆ ಬರ್ಬೋದು, ಇಲ್ಲೇ ಸ್ನಾನ ಮಾಡಿಕೊಂಡು. That's right. ಸೊ ಹಾಗೆ ನಾನು ನಮ್ಮ ಅಕ್ಕ ನೀರೊಳಗಡೆ ಕೇಳಿದ್ವಿ. ನೀರು ಈ ಕಡೆ ಒಂದು ಸ್ವಲ್ಪ ನೀರು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹತ್ತು ಕಡೆಗೆ ಹೋದಾಗ ತುಂಬ ಚೆನ್ನಾಗಿದ್ವು, ಅಲ್ಲೆಲ್ಲ ಈಜು ಉಟ್ಕೊಂಡ್ಬಂದ್ವಿ. ಸೊ ಇಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ, ಹತ್ತು ಕಡೆ ತುಂಬ ಚೆನ್ನಾಗಿದ್ವು ನೀರು. ಸೊ ಹತ್ತು ಕಡೆಗೆ ಹೋಗಬೇಕು ಅಂತ. ಸೊ ಅವಾಗ ನಾನು ಜಾಯ್ನ್ ಆದೆ ನಮ್ಮ ಅಕ್ಕನ ಜೊತೆಗೆ. ಸೊ ಚೆನ್ನಾಗಿತ್ತು, ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಟ್ರಿಪ್ನ. ಪೀಸ್ಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ದೇವ್ರ ಮುಖ ನೋಡಿದ ತಕ್ಷಣ ವಾವ್, ತುಂಬ ಚೆನ್ನಾಗಿರೋ ಫೀಲ್. ನಾವಿವಾಗ ಅಲ್ಲಿದ್ವಲ್ವ, ಅಲ್ಲೆಲ್ಲ ಬೋಟ್ಸ್ ಇದ್ದಾವೆ. ಸೊ ಅಲ್ಲಿಂದ ನಾವು ಇಸ್ಕಾನ್ ಟೆಂಪಲ್ಗೆ ಈಸಿಯಾಗಿ ಹೋಗ್ಬೋದು. ಪರ್ 1% 200 ಅಂತ ಹೇಳಿದ್ರು. ಬಟ್ ಬಾರ್ಗೇನಿಂಗ್ ಮಾಡಿದ್ರೆ ಅಫ್ಕೋರ್ಸ್ 100 ತನಕ ಹೋಗ್ತಾರೆ ಕೆಳಗಡೆಗೆ. ಸೊ ನಾವು ಎಲ್ಲ ಬಂದ್ವಿ, ಎಲ್ಲ ಚೆನ್ನಾಗಿತ್ತು. ನಮಗೂ ಎಕ್ಸ್ಪೀರಿಯೆನ್ಸು ಬೋಟಲ್ಲೆಲ್ಲ ಹೋಗಿದ್ದು ತುಂಬ ಚೆನ್ನಾಗಿತ್ತು. ಅಲ್ಲಿರೋದು ಸ್ವಲ್ಪ ಪುಂಡಲಿಕ ಟೆಂಪಲ್ಲು, ಆ್ಯಂಡ್ ಅಲ್ಲಿ ನಾರದವ್ರ ಟೆಂಪಲ್ ಮುಳುಗೋಗಿದೆ. ಸೊ ಅದು ಇಸ್ಕಾನ್ ಟೆಂಪಲ್, ಅದು ಚೆನ್ನಾಗಿರುತ್ತೆ ಇಸ್ಕಾನ್ ಟೆಂಪಲ್. ಸೇಮ್ ಬೆಂಗಳೂರಲ್ಲಿ ಹೆಂಗಿದೆಯೋ ಅಲ್ಲೂ ಹಂಗೆ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಅಕ್ಕ ಬಳೆ ಹಾಕಿಸ್ಕೊತಿದ್ಲು ಈ ಅಜ್ಜಿ ಹತ್ರ. 1 ಡಜನ್ 60 ರೂಪಾಯಿ ಫುಲ್ ಒಂದು ರೋಲ್ ಅಂತ ಹೇಳ್ತಿದ್ರು. ಸರಿ ಹಾಕಿಸ್ಕೊತಿದ್ರು ಅವರು, ನನಗೆ ಇಷ್ಟ ಇರಲಿಲ್ಲ. ಸೊ ನಾನು ನಮ್ಮ ಅಕ್ಕ ಹಾಕಿಸ್ಕೊಂಡಿಲ್ಲ. ಸೊ ಇವು ಬೋಟ್ಸಲ್ಲಿ ಆರಾಮಾಗಿ ಹೋಗ್ಬೋದು. ಯಾವುದೂ ಎಲ್ಲ ಎಂಜಾಯ್ ಮಾಡೋಲ್ಲ. ಸೊ ಬನ್ನಿ ನೋಡೋಣ. ಯಾರ ಹತ್ರ ಹೋಗಿದ್ರೆ ಸಾಂಬಾರ್ ಪ್ಲಸ್ ಜಸ್ಟ್ 2 ಇಡ್ಲಿ 40 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ಗಜಾನನ್ ಟೆಂಪಲ್ ಹತ್ರ ಇಫ್ ಯು ಗೋ ಇಟ್ ಈಸ್ ಅನ್ಲಿಮಿಟೆಡ್ ಫುಡ್. ಬಟ್ ಪರ್ ಒಬ್ಬರಿಗೆ 70 ರೂಪೀಸ್, ಅನ್ಲಿಮಿಟೆಡ್ ಎಷ್ಟಾದರೂ ತಿನ್ಬೋದು ನೀವು. ಬಟ್ ಈಚೆ ಕಡೆ ಹೋದರೆ ತುಂಬ ಆಗುತ್ತೆ, ನಿಮ್ಗೆ ಹೊಟ್ಟೆನೂ ತುಂಬಲ್ಲ, ಏನೂ ಇಲ್ಲ. ಸೊ ಆ್ಯಂಡ್ ನಾವು ಗಜಾನನ್ ಮಠನ ಏನಕ್ಕೆ ಚೂಸ್ ಮಾಡಿದ್ದು ಅಂದರೆ ನಮ್ಗೆ ರೈಲ್ವೆ ಸ್ಟೇಷನ್ಗೂ ಹತ್ರ ಆಗ್ತಿತ್ತು ಆ್ಯಂಡ್ ಟೆಂಪಲ್ಗೂ ಹತ್ರ ಆಗ್ತಿತ್ತು ಅಂತ ನಾವು ಅದನ್ನ ಚೂಸ್ ಮಾಡಿದ್ವಿ. ಸೊ ಆರಾಮಾಗಿ ನೀವು ಗಜಾನನ್ ಮಠದಲ್ಲಿ ಇರ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ಸ್ವಲ್ಪ ಸೈಡ್ಸ್ ಹತ್ರ ದೇವಸ್ಥಾನಗೆಲ್ಲ ನೋಡಿಕೊಂಡು ಆರಾಮಾಗಿರ್ಬೋದು. ಫೋಟೋ ಶೂಟ್
ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ನೇಚರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬೆಡ್ಸ್ ಆಗಲಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಬೆಡ್ಸ್ದು ರೂಮ್ ತೊಗೊಳೋಣ ಅಂದ್ಕೊಂಡು ಮರ್ತೇ ಹೋಗಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಜಸ್ಟ್ ಆಟೋ ಹತ್ರಕ್ಕೆ ಹೋಗ್ಬಿಟ್ಟು ಅದನ್ನ ಹೆಸರು ಹೇಳಿದ ತಕ್ಷಣ ಕರ್ಕೊಂಡೋಗಿ ಬಿಡ್ತಾರೆ. ಸೊ ಚೆನ್ನಾಗಿತ್ತು ತುಂಬ. ಸೊ ನಾವು ಎಲ್ಲ ಹೋಗ್ತಿದ್ವಿ. ಅಲ್ಲಿ ಕಡೆ ಎಲ್ಲ ಇಸ್ಕಾನ್ ಟೆಂಪಲ್ ಇದೆ, ಅದನ್ನೆಲ್ಲ ನೋಡ್ಕೊಬರೋಕ್ಕೆ ಬೋಟಲ್ಲಿ ಹೋಗ್ತಿದ್ವಿ. ತುಂಬ ಚೆನ್ನಾಗಿತ್ತು. ಜರ್ನಿ ಮಾತ್ರ ಸಖತ್ತಾಗಿತ್ತು. ಯಾವುದೇ ಸ್ಟ್ರೆಸ್ ಇಲ್ದಿರ ಆರಾಮಾಗಿ ಹೋಗ್ಬೋದು. ಸೊ ಆರಾಮಾಗಿ ಹೋಗ್ಬಿಟ್ಟು ಬಂದ್ವಿ, ಯಾವುದೇ ಥರ ಟೆನ್ಷನ್ ಇಲ್ಲ. ಸೊ ನನಗೆ ಎಲ್ಲ ಚೆನ್ನಾಗಿ ಅನ್ನಿಸ್ತು. ಸೊ ಬನ್ನಿ, ಅಲ್ಲಿ ನಾರದವ್ರ ಟೆಂಪಲ್ ಮುಳುಗೋಗಿದೆ. ಅಫ್ಕೋರ್ಸ್ ಎಲ್ಲ ಅಂದರೆ ನಾರದ ಟೆಂಪಲ್ ಒಂದು ಎಷ್ಟೊಂದು ಮುಳುಗೋಗಿರೋದು. ಸೊ ಅದರದ್ದೊಂದು ವೈಶಿಷ್ಟ್ಯತೆ ಇದೆ, ಅದು ನಾನು ನಿಮಗೆ ಹೇಳ್ತೀನಿ. ಸೊ ನಾರದ ಟೆಂಪಲ್ ಒಂದೇ ಅಷ್ಟೊಂದು ಯಾಕೆ ಮುಳುಗೋಗಿದೆ ಅಂದರೆ, ನಾರದ ಅವರು ಏನೋ ಒಂದು ತಪ್ಪನ್ನು ಮಾಡಿರ್ತಾರೆ. ಅದನ್ನು ರುಕ್ಮಿಣಿ ದೇವಿ ಆ ತಪ್ಪನ್ನು ಅಂದರೆ ತಪ್ಪು ಮಾಡಿರ್ತಾರಲ್ವ ನಾರದ ಅವ್ರಿಗೆ ಅವರು ಒಂದು ಶಾಪ ಕೊಡ್ತಾರೆ. ಅಂದರೆ 6 ತಿಂಗಳು ನೀನು ನೀರಲ್ಲಿ ಮುಳುಗೋಗು, ಇನ್ನು 6 ತಿಂಗಳು ನೀನು ನೀರಿಂದ ಆಚೆ ಇರು ಅಂತ ಹೇಳ್ತಾರೆ. ಸೊ ಆ ಶಾಪದಿಂದ ಅವ್ರ 6 ತಿಂಗಳು ಬಂದ್ಬಿಟ್ಟು ನೀರು ಮುಳುಗೋಗಿರುತ್ತೆ. ಇನ್ನು 6 ತಿಂಗಳು ಬಂದ್ಬಿಟ್ಟು ಮೇಲೆ ಇಡ್ತಾರೆ. ಅವ್ರಿಗೆ 6 ತಿಂಗಳು ಪೂಜೆ ಆಗಲ್ಲ. ಸೊ ಮೋಸ್ಟ್ಲಿ ನಾರದವ್ರ ಟೆಂಪಲ್ ಇರೋದು ಇಲ್ಲಿ ಒಂದೇ ಹತ್ರ ಅನಿಸುತ್ತೆ. हेची दान देगा देवा तुझा विसर न बाबा, तुझ्या नामात तुझा जीव माऊली. यातनेच्या वादळात तुझी लाभ तेरे साथ, रख रख त्या उन्हात तुझी सावली. तुझा आधार जनाचा, तुझा आकार सुखाचा, तुझं आहे नाथा जीवनाचा पाया. तुझं उद्धारी जीवाला भावड्या या लेकराला पाठी राखा, तुझं आहे विठुराया. कुंडली कवरदे हरी विठ्ठल, श्री ज्ञानदेव तुकाराम, पंढरीनाथ महाराज की जय. ದರ್ಶನ ಚೆನ್ನಾಗಿತ್ತು. ರಿಯಲ್ ಎಲಿಫೆಂಟ್. ತುಂಬ ಚೆನ್ನಾಗಿದೆ ಅವ್ರ ಕಲ್ಚರು. ತುಂಬ ನಮಗೂ ಇಷ್ಟ ಆಯಿತು ಅವ್ರ ಕಲ್ಚರು. ಎಲ್ಲ ಚೆನ್ನಾಗಿತ್ತು. ಅವ್ರ ಭಜನೆಗಳು ಮಾಡಿಕೊಂಡು ತಿರ್ಕೊಂಡು ಎಲ್ಲ ಭಜನೆ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಲ್ಲ ನಡೆಸ್ಕೊತಾರೆ. ತುಂಬ ಪ್ರೀತಿಯಿಂದ ಎಲ್ಲ ಮಾಡ್ತಿರ್ತಾರೆ. ಅವ್ರ ಕಲ್ಚರು ಪ್ರತಿಯೊಂದು ಇಷ್ಟ ಆಗುತ್ತೆ. ಅವ್ರ ಮರಾಠಿ ಲ್ಯಾಂಗ್ವೇಜಿಂದ ಇಷ್ಟ ಆಗಲ್ಲ. दान देगा देवा तुझा विसर न बाबा, तुझ्या नामात तुझा जीव माऊली. यातनेच्या वादळात तुझी लाभ तेरे साथ, रख रख त्या उन्हात तुझी सावली. तुझा आधार जनाचा, तुझा आकार सुखाचा, तुझं आहे नाथा जीवनाचा पाया. तुझं उद्धारी जीवाला भावड्या या लेकराला पाठी राखा, तुझं आहे विठुराया. कुंडली कवरदे हरी विठ्ठल, श्री ज्ञानदेव तुकाराम, पंढरीनाथ महाराज की जय. सवारी
वारीचा घेतला पावलानी आम्हा वाळवंटी तुझी सावली गळा भेट घेण्या बिनेची निघाली तुझ्या नाम घोषात इंद्रायणी. ನೋಡೋದಕ್ಕೆ ಬನ್ನಿ ನೋಡೋಣ ಹೆಂಗಿದೆ ಅಂತ. ಇದು ದರ್ಶನ್ ಲೈನು, ಹೋಗ್ಬೇಕು ಮುಂದೆ ಹೋಗ್ಬೇಕು. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ಇವರೇ ಅವರು ಸಾಧನೆಗಳು ಎಲ್ಲ ಇದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಎಂಟ್ರೆನ್ಸು. ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗಿಂದ ಸ್ಟಾರ್ಟು ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. അറിയില്ല ശിവനെ ഭക്തി പാതകൾ അറിയില്ല ശിവനെ दान देगा देवा तुझा विसर न बाबा तुझ्या नामात तुझा जीव माऊली यातनेच्या वादळात तुझी लाभ तेरे साथ रख रख त्या उन्हात तुझी सावली तुझा आधार जनाचा तुझा आकार सुखाचा तुझं आहे नाथा जीवनाचा पाया तुझं उद्धारी जीवाला भावड्या लेकराला पाठी राखा तुझं आहे विठुराया कुंडली कवरदे हरी विठ्ठल श्री ज्ञानदेव तुकाराम पंढरीनाथ महाराज की जय. ಇವಾಗ ಎಲ್ಲ ಆಗೋಯ್ತು, ಎಲ್ಲ ನೋಡಿದ್ವಿ. ಅಫ್ಕೋರ್ಸ್ ರಶ್ ಇಲ್ಲ. ನಾವು ಬಂದಾಗ ಇದ್ದಿದ್ರೆ 2 hours ಆಗುತ್ತೆ. ರಶ್ ಇಲ್ಲ, ಸೊ 1 hour ಎಲ್ಲ ಮುಗ್ದೋಯ್ತು ನಮಗೆ.
ಬೇಗ ಬೇಗ ಹೋಗಿ ನೋಡಿಕೊಂಡು ಸುಮ್ಮನೆ ನೋಡಿಕೊಂಡು ಬಂದುಬಿಟ್ವಿ. ಸೊ ಬೇಗ ಬೇಗ ಇವಾಗ ಹೋಗ್ತಾಯಿದ್ದೀವಿ. ಇನ್ನೂ ಚೆಕ್ಔಟ್ ಆಗಬೇಕು. ಚೆಕ್ಔಟ್ ಆಗಿ ಪ್ರಸಾದ ತಗೊಂಡಿದ್ದೀವಿ. ಇನ್ನೂ ಏನೋ ತಗೊಂಡು ಮತ್ತೆ 1 o'clockಗೆ ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ ಇದೆ ಟ್ರೈನು, ಮತ್ತೆ ವಾಪಸ್ ಬರಬೇಕು. ಸೊ ಅದಕ್ಕೆಲ್ಲ ಬೇಗ ಬೇಗ ಮುಗಿಸ್ಕೊತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಟ್ರೈನ್ ಇದೆ, ಗೋಲ್ ಗುಂಬಜ್ ಎಕ್ಸ್‌ಪ್ರೆಸ್ಸು. ಬೇಗ ಹೋಗಬೇಕು. ಸೊ ಎಷ್ಟು ಚೆನ್ನಾಗಿ ನೋಡ್ಸೋಕ್ಕಾಗ್ತಿಲ್ಲ, ಸಾರಿ. ಇದೇನಿದೆ ಆತ್ಮಲ್ಲಿ? ಐ ಡೋಂಟ್ ನೋ ವಾಟ್ ಇಸ್ ದಿಸ್. ಈಚೆಗೆ ಬಂದ್ಬಿಟ್ವಿ. ಇಲ್ಲಿ ಓಕೆ. ಸೊ ಇಲ್ಲೆಲ್ಲ ದರ್ಶನ ಆಯಿತು ಒಳಗಡೆ. ಸೊ ಈಚೆಗೆ ಬಂದ್ವಿ. ಈಚೆನೂ ದೇವ್ರಿಗೆ ಕೈ ಮುಟ್ಕೊಂಡು ಇನ್ನೂ ಸ್ವಲ್ಪ ವಿಸಿಟ್ ಮಾಡೋದಿತ್ತು. ಹಂಗೆ ವಿಸಿಟ್ ಮಾಡ್ಕೊತ ಹೋಗ್ತಿದ್ವಿ. ನಮಗೂ ಟೈಮ್ ಆಗ್ತಿತ್ತು ಚೆಕ್ಔಟ್ ಆಗೋದಕ್ಕೆ. ಸೊ ಅದಕ್ಕೆ ಬೇಗ ಬೇಗ ಎಲ್ಲ ದರ್ಶನ ಮಾಡಿಕೊಂಡು ನಾವು ಹೋಗ್ತಿದ್ವಿ. ಬೇಗ ಬೇಗ ಹೋಗಬೇಕು ಅಂತ. ಸೊ ಬನ್ನಿ, ನಿಮಗೆ ಅವರು ಮಹಾರಾಜ್ ಅವ್ರದ್ದು ಸಮಾಧಿ ನೋಡಿಸ್ತೀನಿ. ಅವ್ರ ಸಮಾಧಿ ಇಲ್ಲೇ ಇತ್ತು. ಕೈ ಮುಕ್ಕೊಂಡು ಅವ್ರಿಗೂ ಸುತ್ತಾಕ್ತಿದ್ವಿ. ಈ ಚಿಕ್ಕ ಗ್ಯಾಪಲ್ಲೇ ನಿಮ್ಗೆ ಸ್ಟೋರಿ ಹೇಳ್ತೀನಿ. ಪಾಂಡುರಂಗ ಬಂದುಬಿಟ್ಟು ಮಹಾರಾಷ್ಟ್ರದಲ್ಲಿ ಪಂಢರಪುರದಲ್ಲಿ ಹೇಗೆ ನಿಲ್ಲಿಸಿದ್ರು ಅಂದರೆ, ಪುಂಡಲಿಕ ಅನ್ನೋ ಒಬ್ಬ ಹುಡುಗ ಮಹಾರಾಷ್ಟ್ರದಲ್ಲೇ ಜನಿಸಿದ್ದ. ಅವನು ಅವರ ತಂದೆ ತಾಯಿಗೆ ಮೊದಲು ಗೌರವನೇ ಕೊಡ್ತಿರಲಿಲ್ಲ. ಅದಾದಮೇಲೆ ಅವರು ಜ್ಞಾನೋದಯ ಆಗಿ ಅವರ ಅಪ್ಪ ಅವರಮ್ಮ ತಂದೆ ತಾಯಿ ಅವರ ಸೇವೆಯಲ್ಲೇ ಇರ್ತಿದ್ದ. ಆ ಸೇವೆಯನ್ನು ಮೆಚ್ಚಿ ಒಂದು ದಿವಸ ಪಾಂಡುರಂಗನೇ ಅವರ ಮನೆ ಬಾಗಿಲಿಗೆ ಬರ್ತಾರೆ. ಆಗ ಪುಂಡಲಿಕ ಅವರ ತಂದೆ ತಾಯಿ ಅವರ ಸೇವೆ ಮಾಡುತ್ತಿದ್ದ. ಅದರಿಂದ ಅವನು ಈಚೆಗೆ ಹೋಗಲಾರದೆ ಒಂದು ಇಟ್ಟಿಗೆಯನ್ನು ಈಚೆ ಹಾಕುತ್ತಾನೆ. ಅದರ ಮೇಲೆ ನಿಂತುಕೊಂಡು ಪಾಂಡುರಂಗ ಕಾಯುತ್ತಿರ್ತಾನೆ. ಅವರು ಎಷ್ಟೊತ್ತಾದರೂ ಬಂದಿಲ್ಲ ಎಂದು ತಿಳಿದುಕೊಂಡು ಆಗ ರುಕ್ಮಿಣಿ ದೇವಿ ಇಷ್ಟೊತ್ತಾದರೂ ಬಂದಿಲ್ಲ ಎಂದು ತಿಳಿದುಕೊಂಡು ಅವರು ಸಹ ಭೂಲೋಕಕ್ಕೆ ಬರ್ತಾರೆ. ಅವರಿಗೆ ಸಹ ಪುಂಡಲಿಕ ಅವರ ತಂದೆ ತಾಯಿ ಸೇವೆಯಲ್ಲಿ ಇದ್ದ ಕಾರಣ ಅವರ ತಂದೆ ತಾಯಿ ಅವ್ರಿಗೂ ಸಹ ಒಂದು ಇಟ್ಟಿಗೆಯನ್ನು ಹಾಕುತ್ತಾರೆ. ಅವರಿಬ್ಬರು ಅದರ ಮೇಲೆ ನಿಂತುಕೊಂಡಿರ್ತಾರೆ. ಅವ್ರ ತಂದೆ ತಾಯಿ ಸೇವೆ ಆದ ಮೇಲೆ ಪುಂಡಲಿಕ ಹೋಗಿ ಈಚೆ ನೋಡಿದಾಗ ಅಲ್ಲಿ ಪಾಂಡುರಂಗ ಇರುತ್ತಾರೆ. ಆಗ
ಆಗ ಪಾಂಡುರಂಗ ಕೇಳ್ತಾರೆ ನಿಂಗೇನು ಬರಬೇಕು ಅಂತ. ಆಗ ಪುಂಡಲಿಕ ನಿನಗೋಸ್ಕರ ಭಕ್ತಾದಿಗಳು ಅಷ್ಟು ಜನ ಕಾಯ್ಕೊಂಬರ್ತಾರೆ, ಭಕ್ತಾದಿಗಳು ಕಾಯಬಾರ್ದು ನೀನೇ ಕಾಯಬೇಕು ಅಂತ ಹೇಳಿದಾಗ ಆಗ ಅವರು ಭಕ್ತಾದಿಗಳು ನಡೆದ ಕಾಲಿನ ಧೂಳಿನಲ್ಲಿ ಆ ಪಾಂಡುರಂಗನಿಗೆ ತಿಲಕವನ್ನು ಇಡುತ್ತಾರೆ. ಆಗ ಪಾಂಡುರಂಗ ಕೇಳ್ತಾನೆ ಇದು ಸರಿ ಹೋಯ್ತು, ನಿನಗೇನು ಬರಬೇಕು ಅಂದಾಗ ಪುಂಡಲಿಕ ನನಗೆ ನಿನ್ನ ಹತ್ತಿರ ಒಂದು ದೇವಸ್ಥಾನ ಕಟ್ಟಿಸಿಕೊಡು ಅಂತ ಹೇಳುತ್ತಾನೆ. ಆಗ ಪುಂಡಲಿಕನಿಗೂ ಸಹ ಒಂದು ದೇವಸ್ಥಾನ ಕಟ್ಟಿಸಿಕೊಡುತ್ತಾರೆ. ಇದೇ ಅದರ ಮಹತ್ವ. ನಾವು ಈಚೆಗೆ ಬಂದರೆ ತಿನ್ಕೊಂಡು ಹೋಗೋಣ ಅಂತ ವಡಾಪಾವ್ ಕಾಣಿಸ್ತು. ಸೊ ಟ್ರೈ ಮಾಡೋಣ ಅಂತ ಬಂದ್ವಿ. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟು, ಅಷ್ಟೇನು ಚೆನ್ನಾಗಿರಲಿಲ್ಲ. ಒಂದು ಬಂದು 15 ರೂಪಾಯಿ, ಎರಡು ಬಂದು 30 ರೂಪಾಯಿ, ಅಷ್ಟೇನು ಟೇಸ್ಟ್ ಇರಲಿಲ್ಲ. ಸೊ ಇದು ನಮ್ಮ ಜರ್ನಿ ಆಗಿತ್ತು. ಸೊ ಬಾಯ್ ಗೈಸ್, ಇಷ್ಟ ಆಗಿದ್ರೆ ಫಾಲೋ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಕೊನೆ ತನಕ ವೀಡಿಯೋ ನೋಡ್ಕೊಂಡು ಹೋಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಹೆಂಗೂ ಹೋಗ್ತೀರ ಒಂದು ಲೈಕು ಫಾಲೋ ಮಾಡಿಬಿಟ್ಟು ಹೋಗ್ಬೋದಲ್ವ ಪ್ಲೀಸ್. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.